ಕಂತಿಯನ್ನು ಬಿಟ್ಟರೆ ಕನ್ನಡದ ನಿಜವಾದ ಮೊದಲ ಹಾಗೂ ಮೊದಲ ವರ್ಗದ ಕವಯತ್ರಿ ಎಂದರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಎತ್ತರಕ್ಕೆ ಏರದಿದ್ದರೂ ಅವಳ ಜತೆಗೆ ಸಾಹಿತ್ಯ ನಿರ್ಮಿತಿಯಲ್ಲಿ ಪಾಲುಗೊಂಡ 30ಕ್ಕೂ ಮೀರಿದ ಸಂಖ್ಯೆಯ ಗಣ್ಯರಾದ ವಚನಕಾರ್ತಿಯರಿದ್ದಾರೆ. ನಿಜವಾಗಿಯೂ ಸ್ತ್ರೀಯರಿಗೆ ಆತ್ಮಪ್ರತ್ಯಯವನ್ನೂ ಸಮಾನತೆಯನ್ನೂ ಅಭಿವ್ಯಕ್ತಿಯ ಅವಕಾಶವನ್ನೂ ತಂದುಕೊಟ್ಟದ್ದು ವಚನಕಾರರ ವಿಚಾರಕ್ರಾಂತಿ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಕಾಣ ರಾಮನಾಥ ಎಂದ ದೇವರ ದಾಸಿಮಯ್ಯನ ವಚನದ ಮಾತು ಬರೀ ಮಾತಾಗದೆ ಬಸವಾದಿಗಳ ಕಾಲದಲ್ಲಿ ವ್ಯವಹಾರಕ್ಕೂ ಇಳಿಯಿತು. ಗಂಡಿನ ಜತೆಗೆ ಸರಿಸಮಾನವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಪಡೆದ ಸ್ತ್ರೀಯರು ವಚನಕಾರರ ಜತೆಗೆ ತಾತ್ವಿಕ ಚರ್ಚೆ, ವಿಚಾರ ವಿನಿಮಯ ಇತ್ಯಾದಿ ವೈಚಾರಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಲ್ಲದೆ ವಚನಗಳನ್ನೂ ರಚಿಸಿದ್ದಾರೆ. ಆದುದರಿಂದಲೇ ಈ ಕಾಲದಲ್ಲಿ ಬಹುಸಂಖ್ಯೆಯ ವಚನಕಾರ್ತಿಯರು ಕಾಣಿಸುತ್ತಾರೆ. ಮೋಡಿಗೆಯ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಮುಕ್ತಾಯಕ್ಕ, ರಮ್ಮವ್ವೆ ಇತ್ಯಾದಿ ವಚನಕಾರ್ತಿಯರಲ್ಲಿ ತುಂಬ ಮಹತ್ವದ ಹೆಸರು ಅಕ್ಕ ಮಹಾದೇವಿಯದು. ಅಕ್ಕ ಮಹಾದೇವಿ ವಚನಗಳನ್ನಲ್ಲದೆ ಯೋಗಾಂಗ ತ್ರಿವಿಧಿ ಎಂಬ ತ್ರಿಪದಿ ರೂಪದ ಕೃತಿಯನ್ನು ಬರೆದಿದ್ದಾಳೆ. ಅಕ್ಕ ಮಹಾದೇವಿಯ ಬದುಕು ವಿಲಕ್ಷಣವಾದದ್ದು. ಆದ್ದರಿಂದಲೇ ತುಮುಲಗಳಿಂದ ಕೂಡಿದ್ದು. ಮದುವೆ ಎಂಬ ಸಾಮಾಜಿಕ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಅಲೌಕಿಕವಾದ ಚನ್ನಮಲ್ಲಿಕಾರ್ಜುನ ದೇವನನ್ನು ಪತಿಯಾಗಿ ಒಪ್ಪಿಕೊಂಡು ತನ್ನ ಅಂತರಂಗದ ಅಳಲುಗಳಿಗೆ, ತಾಕಲಾಟಗಳಿಗೆ, ಆಸೆಗಳಿಗೆ ವಚನ ರೂಪದಲ್ಲಿ ಅಭಿವ್ಯಕ್ತಿಯನ್ನು ಕೊಟ್ಟಿದ್ದಾಳೆ. ಉಳಿದ ಆವ ವಚನಕಾರರಲ್ಲೂ ಕಾಣದ ಭಾವಗೀತಾತ್ಮಕವಾದ ಗುಣ ಹಾಗೂ ಕಾಂತಾ ಸಮ್ಮಿತಿ ಅಕ್ಕನ ವಚನಗಳಲ್ಲಿ ಇದೆ. ಚನ್ನಮಲ್ಲಿಕಾರ್ಜುನನನ್ನು ಹುಡುಕಿಕೊಂಡು ಹೊರಟಾಗ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ ಎಂದು ತನ್ನ ಮಿಡುಗಾಟವನ್ನು ತೋಡಿಕೊಳ್ಳುತ್ತಾಳೆ. ಈ ಅನ್ವೇಷಣೆಯಲ್ಲಿ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಕೊಳನ ತಡಿಯಲ್ಲಾಡುವ ಹಂಸಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಗಿರಿ ಗಹ್ವರದೊಳಾಡುವ ನವಿಲುಗಳಿರ, ನೀವು ಕಾಣಿರೆ, ನೀವು ಕಾಣಿರೆ, ಚನ್ನಮಲ್ಲಿಕಾರ್ಜುನನು ಎಲ್ಲಿಹನೆಂದು ನೀವು ಹೇಳಿರೆ, ನೀವು ಹೇಳಿರೆ ಎಂಬ ಈ ವಚನ ವಿರಹ ಕಾವ್ಯದ ಉತ್ಕೃಷ್ಟ ಮಾದರಿಯಾಗಿದೆ. ಅಕ್ಕ ಮಹಾದೇವಿ ಬರೆದ ಯೋಗಾಂಗ ತ್ರಿವಿಧಿ ತಾತ್ವಿಕ ಹಾಗೂ ವೈಯಕ್ತಿಕ ಸಂಗತಿಗಳನ್ನು ವಸ್ತುವಾಗಿ ಉಳ್ಳ 67 ತ್ರಿಪದಿಗಳ ಸಂಗ್ರಹ. ತ್ರಿಪದಿಯ ಛಂದಸ್ಸು ತುಂಬ ಸಲೀಸಾಗಿ ಬಂದಿದೆ. ಇದರ ಜೊತೆಗೆ ಅಕ್ಕ ಮಹಾದೇವಿ ಕೆಲವು ಹಾಡುಗಳನ್ನು ರಚಿಸಿರುವಂತೆ ಎಲ್ ಬಸವರಾಜು ಅವರು ಸಂಪಾದಿಸಿರುವ ಶಿವದಾಸ ಗೀತಾಂಜಲಿಯಿಂದ ತಿಳಿದುಬರುತ್ತದೆ. ಚನ್ನಮಲ್ಲಿಕಾರ್ಜುನನೆಂಬ ಅಂಕಿತವಿರುವ ಹಾಡುಗಳನ್ನು ನೋಡಿದರೆ ಅಕ್ಕನ ವಚನಗಳಲ್ಲಿರುವ ಉಜ್ವಲವಾದ ಕಾವ್ಯ ಸೌಂದರ್ಯ, ಅನುಭವದ ಕಾವು ಹಾಗೂ ಹರಳುಗೊಂಡ ಅಭಿವ್ಯಕ್ತಿ ಈ ಹಾಡುಗಳಲ್ಲಿ ಕಾಣಿಸದಿರುವುದು ಆಶ್ಚರ್ಯವಾಗಿದೆ. ಹೀಗಾಗಿ ಈ ಹಾಡುಗಳನ್ನು ಅಕ್ಕ ಮಹಾದೇವಿ ನಿಜವಾಗಿ ಬರೆದಳೋ ಅಥವಾ
ಅವಳ ವಚನಗಳ ಸಾರವನ್ನು ಯಾರೋ ಹಾಡುಗಳ ರೂಪಕ್ಕೆ ತಿರುಗಿಸಲು ಪ್ರಯತ್ನಿಸಿದ್ದಾರೋ ಎನ್ನುವ ಶಂಕೆ ಉಂಟಾಗುತ್ತದೆ. ಅಕ್ಕನ ವಚನಗಳಲ್ಲಿ ಕಂಡುಬರುವ ಅವಳ ವ್ಯಕ್ತಿತ್ವದ ದಿಟ್ಟತನ, ವಚನಗಳಲ್ಲಿನ ಭಾವ ತೀವ್ರತೆ, ಚಿತ್ರಕ ಶಕ್ತಿ ಹಾಗೂ ವೈಚಾರಿಕ ಹಿನ್ನೆಲೆ ಇವುಗಳು ಅಕ್ಕ ಮಹಾದೇವಿಯನ್ನು ಅಪೂರ್ವ ಕವಯತ್ರಿಯನ್ನಾಗಿ ಮಾಡಿವೆ. ಅಕ್ಕ ಮಹಾದೇವಿಯನ್ನು ಕುರಿತು ಮುಂದಿನ ಅನೇಕ ವೀರಶೈವ ಕವಿಗಳು ಪುರಾಣಗಳನ್ನು ಬರೆದಿದ್ದಾರಾದರೂ ವೀರಶೈವ ಕವಿಗಳೇ ಆಗಲಿ ಮತ್ತೆ ಉಳಿದ ಕವಿಗಳೇ ಆಗಲಿ ಅವಳನ್ನು ಕವಯತ್ರಿ ಎಂದು ಪರಿಗಣಿಸಿ ಹೆಸರಿಸಿಯೇ ಇಲ್ಲ. ಇದಕ್ಕೆ ಕಾರಣ ವಚನಕಾರರನ್ನು ಕವಿಗಳೆಂದು, ವಚನಗಳನ್ನು ಸಾಹಿತ್ಯವೆಂದು ಮುಂದಿನ ಕನ್ನಡ ಸಾಹಿತ್ಯ ಪರಂಪರೆ ಒಪ್ಪಿಕೊಂಡೇ ಇಲ್ಲ ಎನ್ನುವುದು. ವಚನಕಾರರು ಮುಂದಿನ ವೀರಶೈವ ಕವಿಗಳ ಪಾಲಿಗೆ ಅವತಾರ ಪುರುಷರು, ಕಾರುಣಿಕ ವ್ಯಕ್ತಿಗಳು ಎಂಬಂತೆ ಕಾಣಿಸುತ್ತಾರೆ. ವಚನ ವಾಂಗ್ಮಯವನ್ನು ಸಾಹಿತ್ಯ ಎಂದು ನೋಡುವ ದೃಷ್ಟಿ ಆಧುನಿಕ ಕಾಲದಿಂದ ಮೊದಲಾಗಿದೆ. ಹೀಗಾಗಿ ಕವಯಿತ್ರಿಯರ ಉಲ್ಲೇಖ 17ನೇ ಶತಮಾನದವರೆಗೆ ಎಲ್ಲಿಯೂ ದೊರೆಯುತ್ತಿಲ್ಲ. ಕವಿಚರಿತೆಯಲ್ಲಿ ಮುದ್ರಿತವಾಗಿರುವ ನೀತಿಸಾರ ಎಂಬ ಒಂದು ಗ್ರಂಥದಿಂದ ಆಯ್ದುಕೊಂಡ ಒಂದು ಪದ್ಯವಿದೆ. ವರರುಚಿ ಕಾಳಿದಾಸ ಸುಕುಮಾರಕ ವ್ಯಾಸ ಬಾಣನುಂ ಹರಿಹರ ಸಾರ್ವಭೌಮ ಕವಿ ರನ್ನನು ರೇಚುಕ ದುರ್ಗಸಿಂಹನು ವರಕವಿ ಬತ್ತಲೇಶ್ವರನು ರಾಘವನು ಅಗ್ಗಳ ರುದ್ರಭಟ್ಟನು ತುರಗ ಮಯೂರ ಹಂಪುಗನು ಕುಂತಿ ಚೌಂಡಿಯರೇ ಕವೀಂದ್ರರು. ಹಂಪುಗನ ಹೆಸರಿನ ಜೊತೆಗೆ ಬಂದಿರುವುದರಿಂದ ಕುಂತಿಯೇ ಕಂತಿಯಾಗಿರಬಹುದೇ ಎಂಬ ವಿಚಾರವೂ ಬರುತ್ತದೆ. ಚೌಂಡಿ ಎಂಬುದು ಕವಯತ್ರಿಯ ಹೆಸರಾಗಿರಬಹುದು ಎಂಬ ಇನ್ನೊಂದು ವಿಚಾರವೂ ಹೊಳೆಯುತ್ತದೆ. ಆದರೆ ಹೆಚ್ಚಿನ ವಿವರಗಳಾವುವೂ ಗೊತ್ತಾಗುವುದಿಲ್ಲ ಎನ್ನುತ್ತಾರೆ ಸರೋಜಿನಿ ಮಹಿಷಿಯವರು. ಆದರೆ ಮಹಿಷಿಯವರು ಉಲ್ಲೇಖಿಸುವ ಈ ನೀತಿಸಾರದ ಪದ್ಯವೂ ಕವಿಗಳನ್ನು ಹೆಸರಿಸುವಲ್ಲಿ ಯಾವ ಒಂದು ಅನುಕ್ರಮವನ್ನೂ ಸೂಚಿಸದೆ ಸುಮ್ಮನೆ ಸಂಸ್ಕೃತ ಹಾಗೂ ಕನ್ನಡದ ಕವಿಗಳನ್ನು ಕಲಸಿರುವುದರಿಂದ ಇದೂ ಕೂಡ ಯಾರೋ ಪಂಡಿತರು ತಮ್ಮ ನೆನಪಿಗಾಗಿ ಮಾಡಿಕೊಂಡ ರಚನೆಯಾಗಿರುವಂತೆ ನಮಗೆ ತೋರುತ್ತದೆ. ಈ ಕವಿತೆಯನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲು ಬರುವುದಿಲ್ಲ.